SSLC 2024 ಎಕ್ಸಾಮ್ 2 ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನಿನ್ನೆ ನಾನು ಮಾಡಿದ ವಿಡಿಯೋದಲ್ಲಿ ತುಂಬ ಡೌಟ್ ಆದರೆ ನೀವು ಕೇಳಿದಿರಾ, ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಕ್ಸಾಮ್ 2ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿಬಿಟ್ಟು ಆದರೆ ಕೇಳ್ತಾ ಇದ್ರಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಇಲ್ಲ ಕೊಟ್ಟರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಸೊ ಕಂಪ್ಲೀಟಾಗಿ ಎಲ್ಲ ಮಾಹಿತಿನ ಕೊಡ್ತೀರಿ. ಅದ್ರ ಜೊತೆಗೆ ನಿಮ್ಮ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ, ತಪ್ಪದೆ ಕೊನೆಯವರೆಗೆ ಆದರೆ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು SSLC ಮುಗಿದ ನಂತರ ಫಸ್ಟ್ PUC ಜಾಯ್ನ್ ಆಗ್ತೀರಾ, ಅಲ್ಲಿ ಬಂದುಬಿಟ್ಟು ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಅಪ್ಡೇಟು ಎಜುಕೇಷನ್ ಅಪ್ಡೇಟ್ ಬೇಕಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೋಕೆ ಹೋಗ್ಬೇಡಿ, ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಆಗ್ತದೆ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿದರೆ ಸಬ್ಸ್ಕ್ರೈಬು. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ, ಯಾಕಂದರೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ಸೊ ಲೈಕ್ ಆದರೆ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ರಿಸಲ್ಟ್ ಟೆನ್ಷನಲ್ಲಿ ಇರ್ತಾರೆ. ಸೊ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮ್ಯಾಕ್ಸಿಮಮ್ ಆಗಿ ನೀವು ತುಂಬ ಜನ ಗ್ರೇಸ್ ಮಾರ್ಕ್ಸ್ ಬಗ್ಗೆನೇ ಕಮೆಂಟ್ ಆದರೆ ಮಾಡಿದಿರಿ. ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಾದರೆ ನೋಡಿ, ಹೌದು ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಇರ್ತದೆ, ಆದರೆ ಯಾರಿಗೆ ಇರ್ತದೆ ಅಂದರೆ ಈಗ ನೀವು 5 ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ ಮತ್ತು ಇನ್ನೊಂದು ಸಬ್ಜೆಕ್ಟು ಫೇಲ್ ಆಗೋ ಚಾನ್ಸಸ್ ಆದರೆ ಇದೆ. ಅಂದರೆ 4-5 ಮಾರ್ಕ್ಸ್ಗಳಲ್ಲಿ ಫೇಲ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದುಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಬಿಟ್ಟು ನಿಮ್ಮ ಪಾಸ್ ಮಾಡ್ತಾರೆ. ಆದರೆ ಇದು ಎಲ್ಲ ವಿದ್ಯಾರ್ಥಿಗಳ ಅನ್ವಯ ಆದರೆ ಆಗೋದಿಲ್ಲ. ಯಾರು ಫೇಲ್ ಆಗೋ ಚಾನ್ಸಲ್ಲಿ ಇರ್ತಾರೆ, 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗೋ ಚಾನ್ಸಸ್ ಯಾರು ಇರ್ತಾರೆ, ಸೊ ನಿಮಗೆ ಕೂಡ ಖಂಡಿತ ನಿಮಗೆ ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಆದರೆ ಮಾಡ್ತಾರೆ. ಈ ವರ್ಷ ಬಂದುಬಿಟ್ಟು 20% ಗ್ರೇಸ್ ಮಾರ್ಕ್ಸನ್ನು ಕೊಟ್ಬಿಟ್ಟು ಆದರೆ ಪಾಸ್ ಮಾಡ್ತಾರೆ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡಿ, ವರಿ ಮಾಡ್ಕೋಕೆ ಹೋಗ್ಬೇಡಿ. ಸೊ ನೀವು ಖಂಡಿತ ಪಾಸ್ ಆಗಿ ಆಗ್ತೀರಾ. 4-5 ಮಾರ್ಕ್ಸಲ್ಲಿ ಏನಾದರೂ ನೀವು ಫೇಲ್ ಆಗೋದಿದ್ದರೆ ನಿಮಗೆ ಖಂಡಿತ ಪಾಸ್ ಆದರೆ ಮಾಡೇ ಮಾಡ್ತಾರೆ. ಇನ್ನು ನೆಕ್ಸ್ಟು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕನ್ಫ್ಯೂಸಲ್ಲೇ ನೋಡಿ. ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಯಾವಾಗ ಬರುತ್ತೆ ಅಂದರೆ ಇದೇ ತಿಂಗಳು ಜುಲೈ 8ನೇ ತಾರೀಕು ಬರೋ ಸಾಧ್ಯತೆ ಆದರೆ ತುಂಬ ಇದೆ. ಜುಲೈ 8 ಬರೋ ಸಾಧ್ಯತೆ ಆದರೆ ತುಂಬ ಇದೆ. ಆಲ್ಮೋಸ್ಟು ಜುಲೈ 8ಕ್ಕೆ ಬರೋ ಸಾಧ್ಯತೆ ಆದರೆ ತುಂಬ ಇದೆ. ಆದ್ದರಿಂದ ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡಿ, ನಿಮ್ಮೆಲ್ಲ ರಿಸಲ್ಟ್ ಆದರೆ ಚೆನ್ನಾಗಿ ಬರ್ತದೆ. ಜುಲೈ 8ಕ್ಕೂ ಏನಾದರೂ ರಿಸಲ್ಟ್ ಬರ್ತದೆ ಅಂತ ಇದ್ದರೆ ಅದರ ಹಿಂದಿನ ದಿನ ಅಂದರೆ ರವಿವಾರ, ಅಂದರೆ ಸೋಮವಾರ ಜುಲೈ 8 ಇದೆ, ರವಿವಾರ ಮಧ್ಯಾಹ್ನ ಅಥವಾ ಸಂಜೆ ನಿಮಗೆ ನೋಟಿಸ್ ಆದರೆ ರಿಲೀಸ್ ಮಾಡ್ತಾರೆ. ಸೊ ಬೋರ್ಡ್ ಕಡೆಯಿಂದ ನೋಟಿಸ್ ಆದರೆ ರಿಲೀಸ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಅಂತ. ಸೊ ಒಂದು ದಿನ ಮುಂಚೆನೇ ಹೇಳ್ತಾರೆ ನಿಮಗೆ ನಾಳೆ ರಿಸಲ್ಟ್ ಬರುತ್ತೆ ಅಂತ. ಸೊ ಆದ್ದರಿಂದ ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡಿ. ಏನಾದರೂ ಸೋಮವಾರ ರಿಸಲ್ಟ್ ಬರ್ತದೆ ಅಂತ ಇದ್ದರೆ, ಜುಲೈ 8ಕ್ಕೆ ರಿಸಲ್ಟ್ ಬರ್ತದೆ ಅಂತಿದ್ರೆ ಅದರ ಹಿಂದಿನ ದಿನ ಜುಲೈ 7 ಮಧ್ಯಾಹ್ನ ಅಥವಾ ಸಂಜೆ ನೋಟಿಸ್ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡಿ, ಮುಂದೆ ಬರೋ ವಿಡಿಯೋನ ಖಂಡಿತ ನೋಡಿ. ನಿಮಗೆ ರಿಸಲ್ಟ್ ಅಪ್ಡೇಟು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಖಂಡಿತ ನೋಡಿ. ಈಗಲೇ ನಾನು ಸ್ಕಾಲರ್ಶಿಪ್ ಅಪ್ಡೇಟನ್ನು ಆದರೆ ವಿಡಿಯೋ ಮಾಡಿದ್ದೀನಿ, ಅವನು ಕೂಡ ಚಾನಲಲ್ಲಿ ಇರ್ತವೆ, ಅವನು ಕೂಡ ಈಗ ಹೋಗಿ ನೋಡಿ. ಯಾಕಂದರೆ ನೀವು ರಿಸಲ್ಟ್ ಬಂದಮೇಲೆ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡಿ, ಯಾಕಂದರೆ ಡೇಟ್ ಮುಗಿತಾ ಬಂದಿವೆ. ಸೊ ಈಗಲೇ ವಿಡಿಯೋ ನೋಡಿ, ಚಾನಲೇ ಇರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೆ ಈ ವಿಡಿಯೋ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸಾಧ್ಯ ಆದಷ್ಟು ರಿಪ್ಲೈ ಆದರೆ ಮಾಡ್ತೀನಿ ಅಥವಾ ಇನ್ನೊಂದು ವಿಡಿಯೋ ಆದರೆ ಮಾಡ್ತೀನಿ.